ಸೀತಾ, ಏ ಸೀತಾ, ಬೇಗ ಹೊರಗೆ ಬಾರೆ. ಯಾವತ್ತು ನೋಡಿದ್ರೆ ಬರೀ ಪೂಜೆ ಪೂಜೆ ಅಂತ ವೇಳೆ ಕಳ್ತಿಲ್ಲ. ಏನಾಯ್ತ್ರಿ ಈಗ? ನೋಡು, ಲಕ್ಷಣ ಬಂದರೆ ಬೇಗ ಅವನಿಗೆ ಹೊಲಕ್ಕೆ ಕಳಿಸು. ಏಕೆಂದರೆ ಸೂರ್ಯಪಾನ ಕಾಳ ಮಾರ್ಲಿಕ್ಕೆ ನಾನು ಪೇಟೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ನೋಡು ತಮ್ಮ ರಾಮಪ್ಪ, ನಮ್ಮ ಸಾವುಕಾರ ನಿನ್ಗೆ ಅರ್ಜೆಂಟ್ ಭೇಟಿ ಆಗಕ್ಕೆ ಆಯ್ತು ಗುಮಾಸ್ತ್ರಿ, ಬಂದು ಭೇಟಿ ಆಗ್ತೀನಿ. ಅಂಥದ್ದು ಏನು ಕೆಲಸ ಆಗಿದ್ರೆ ನಮ್ಮ ಕಡೆ. ನೋಡು ರಾಮಪ್ಪ, ನೀನು ಚಿಕ್ಕವನಿದ್ದಾಗ ನಿಮ್ಮ ತಂದೆ ಮಾಡಿದ ಸಾಲ 10,000 ಅದು ಹಾಗೆ ಉಳ್ದೈತಿ. ಅದು ತಿಳಿಸ್ಬಾ ಅಂತ ಹೇಳ್ಯಾರ. ನೋಡು, ಇದೇನು ಗುಮಾಸ್ತ್ರಿ, ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ನಾನು ಪ್ರತಿ ವರ್ಷ ನಮ್ಮ ಹೊಲದ ಕಾಳನ್ನು ಮಾರಿ ಮುಟ್ಸೀವಿ. ಎಲ್ಲ ಸಾಲ ಮುಟ್ಟಿದೆಂದು ನಮ್ಮ ಹೊಲದ ಕಾಲಪತ್ರ ನೀವು ತೋರಿಸಿ ಹರಿದು ಹಾಕಿದ್ರಿ. ಇದನ್ನು ಬಿಟ್ಟು ಮತ್ತೆ ಸಾಲ ಅದೇ ಅಂದ್ರೆ ಎಲ್ಲಿಂದ ಕೊಡಬೇಕು ಗುಮಾಸ್ತ್ರೆ, ಎಲ್ಲಿಂದ ಕೊಡಬೇಕು? ಎಲೇ ರಾಮ್ಯ, ನನಗೆ ಹೇಳೋದು ಅಷ್ಟೇ ಕೆಲಸ. ನೀ ಆಯ್ತು, ನಮ್ಮ ಸಾವುಕಾರ ಆಯ್ತು, ನಂದು ಬಂದು ಕೆಲಸ ಮುಗೀತು. ಬರೋದು ಬಿಡೋದು ನಿನ್ನ ವಿಷಯ, ನಾನು ನಡ್ತೀನಿ. ಅಲ್ರಿ, ಏನ್ರಿ ಇದು? ಆ ಗುಮಾಸ್ತ ಹೇಳುತ್ತಿರುವ ಮಾತು ನನಗೊಂದು ತಿಳಿತಾ ಇಲ್ಲ. ಸೀತಾ, ನಾನು ಪ್ರತಿ ವರ್ಷ ನಮ್ಮ ಹೊಲದ ಕಾಳು ಎಲ್ಲ ಮಾರಿ ಮುಡ್ಸಿನು. ಈಗ ಮತ್ತೆ ಸಾಲ ಅಂದ್ರೆ ಹೇಳಿದ್ರಿ ನನಗೊಂದು ತಿಳಿದಾಗಿದೆ ಸೀತಾ. ಅಲ್ರಿ, ನಿಮ್ಮ ಸಾಲ ಹಂಗ ಐತಿ ಅಂತ ಆ ಗುಮಾಸ್ತ ಹಂಗ ಹೇಳಕತ್ತನ. ನೋಡಿ, ನೀವೇ ಒಂದ್ಸಾರಿ ಆ ಸಾವುಕಾರಿಗೆ ಭೇಟಿಯಾಗಿ ವಿಚಾರ ಮಾಡ್ಕೊಂಡ್ ಬನ್ರಿ. ಆಗಲಿ ಸೀತಾ, ಹಾಗೆ ಮಾಡ್ತೀನಿ. ಒಂದ್ ವೇಳೆ ನಾನು ಹಾಗೆ ಕುಂತರೆ ಸಾವುಕಾರ ಯಾವ ವೇಳೆಯಲ್ಲಿ ಏನು ಮಾಡ್ತಾನೋ ಒಂದೂ ತಿಳಿದಾಗಿದೆ. ಅದಕ್ಕಾಗಿ ಹೋಗಿ ಬರ್ತೀನಿ. ಹಾ ಸೀತಾ, ಲಕ್ಷಣ ಮನೆಗೆ ಬಂದರೆ ಅವನಿಗೆ ಆದಷ್ಟು ಬೇಗ ಹೊಲಕ್ಕೆ ಕಳಿಸು. ಆಯ್ತು ರೀ, ನೀವು ಹೋಗಿ ಬನ್ನಿ. ಆಯ್ತು, ಹೋಗಿ ಬರ್ತೀನಿ. ಬಾರಪ್ಪ ಲಕ್ಷ್ಮಣ, ನೀನು ಹೋದ ಕೆಲಸ ಏನಾಯ್ತಪ್ಪ? ಹೋದ ಕೆಲಸದ ವಿಷಯನೂ ಕೇಳ್ತೇನಮ್ಮ. ನಮ್ಮಂತ ದರಿದ್ರ ಬಡವರು ಎಷ್ಟು ಕಲಿತು ಡಿಗ್ರಿ ಮುಗಿಸಿದ್ರು ಲಂಚ ಎಂಬ ಮಂಚ ಏರಿದಿ ಕ್ರೂರ ಸಮಾಜದಲ್ಲಿ ನೌಕರಿ ಸಿಗೋದು ತುಂಬಾ ದುರ್ಲಭತೆಗೆ. ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ, ಆದರೆ ಎಲ್ಲಿ ಹೋದರೂ ಸ್ಪಷ್ಟವಾಗಿ ಕೇಳ್ತಾರೆ ಲಂಚ ಎಷ್ಟು ಕೊಡ್ತಿ ಅಂತ. ವಿನಃ ನೌಕರಿ ಕೊಡದ ಮಾತು ಹೇಳಲಾರತಿಗೆ ಹೇಳಲಾರರು. ಸಂತೈಸಪ್ಪ, ಸಂತೈಸು. ನೋಡು, ನೀನು ನೌಕರಿ ಸಿಗುವವರೆಗೂ ಪ್ರಯತ್ನ ಪಡು. ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೇವೆ ಬೈದುನಾ. ಅತ್ತಿಗೆ, ಚಿಕ್ಕಂದಿನಿಂದ ನನ್ನ ಅಣ್ಣ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನನಗೆ ಓದಿಸಿ ವಿದ್ಯಾವಂತನಾಗಿ ಮಾಡಿದ. ಕೊನೆಯದಾಗಿ ಯಾವುದಾದ್ರೆ ಒಂದು ಚಿಕ್ಕ ನೌಕರಿ ಮಾಡಿ ನನ್ನ ಅಣ್ಣನ ಕಷ್ಟದಲ್ಲಿ ಸಹಭಾಗಿ ಆಗ್ಬೇಕಂದ್ರೆ ಆ ದೇವರು ನನಗೊಂದು ಚಿಕ್ಕ ನೌಕರಿ ದಯಪಾಲಿಸಲಿಲ್ಲ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಅಂತ ದೊಡ್ಡ ದೊಡ್ಡ ವಿಚಾರ ಮಾಡಬೇಡಪ್ಪ. ನೋಡು, ಹುಟ್ಟಿಸಿದ ದೇವರು ಹುಲ್ಲು ಮೈಸಲಾರು. ಹಾಗಿದ್ರೆ ಈ ಸಮಾಜದಲ್ಲಿ ಯಾರು ಬದುಕ್ತಾನೆ ಇರಲಿಲ್ಲ. ಅತ್ತಿಗೆ, ಅಣ್ಣ ನೋಡು, ನಿಮ್ಮ ತಂದೆಯವರು ಇದ್ದಾಗ ಸಾಲ ಮಾಡಿದ್ದು ಹಾಗೆ ಇದೆ ಅಂತ ಗುಮಾಸ್ತ ಹೇಳಿದ. ಅದಕ್ಕೆ ಆ ಸಾವುಕಾರಿಗೆ ಕೇಳ್ಕೊಂಡು ಬರೋಣ ಅಂತ ಸಾವುಕಾರರ ಮನೆಗೆ ಹೋಗಿದ್ದಾರಪ್ಪ. ನನ್ನ ತಂದೆಯವರು ಮಾಡಿದ ಸಾಲ ಆಗಿದೆ ಅಂತ? ಇಲ್ಲತ್ತಿಗೆ, ಇಲ್ಲ. ನನ್ನ ಅಣ್ಣ ಅವರ ಸಾಲವನ್ನು ತೀರಿಸಿದನಂತೆ ನನ್ನ ಮುಂದೆ ಹೇಳಿದ್ದಾರೆ. ಕಡೆಯತ್ತಿಗೆ, ನಾನಷ್ಟು ನೋಡೇ ಬರ್ತೀನಿ. ನೋಡಪ್ಪ, ಈಗೇನಾಗೈತೆ ಅಂತ ನೀನು ಈ ರೀತಿ ಅವಸರ ಪಡ್ತಾ ಇದೀಯಾ? ನೀನು ಊಟ ಮಾಡಿಕೊಂಡು ತೋಟದ ಕಡೆಗೆ ಹೋಗು, ಹಾಗಂತ ನಿಮ್ಮ ಅಣ್ಣ ಹೇಳಿದ್ದಾನೆ. ಮೊದಲು ನೀನು ತೋಟದ ಕಡೆಗೆ ಹೋಗು. ಊಟ ಬೇಡತ್ತಿಗೆ, ಅಣ್ಣ ಬಂದ ನಂತರ ಕೂಡೇ ಊಟ ಮಾಡ್ತೀನಿ. ನಾನಷ್ಟು ಹೊಲದ ಕಡೆ ಹೋಗಿ ಬರಲ್ಲ? ಆಯ್ತು, ಹೋಗಿ ಬಾರಪ್ಪ. ಅಪ್ಪ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಈ ಶಿಲ್ಪ ತನ್ನ ಗೆಳತಿಯ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬರಲೇ ಇಲ್ವಲ್ಲ. ಏನು ಶಿಲ್ಪ?
ಅದು ಅದಕ್ಕೆ ನಾನು ಬೇಗ ಬರ್ಬೇಕಂತ ಮಾಡಿದ್ದೆ, ಆದರೆ ಅಲ್ಲಿ ಅದೆಲ್ಲ ಕುಂಟು ನೆಪ ನನ್ನ ಮುಂದೆ ಹೇಳ್ಬೇಡ. ಅಲ್ಲ ಅದಕ್ಕೆ ಈಗ ಏನಾಗಿದೆ ಅಂತ ಈ ರೀತಿ ಮಾತನಾಡ್ತೀರಿ? ನಾನೇನೋ ಅಂತ ತಪ್ಪು ಮಾಡ್ರೆ? ನೀನ್ ತಪ್ಪು ಮಾಡಿಲ್ಲಮ್ಮ. ಈ ಹುಡುಗಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರ್ಲಿ ಅಂತ ನಾನು ಸುಮ್ನೆ ಬಿಟ್ನಲ್ಲ, ಅದರ ಪ್ರತಿಫಲ ಇದು. ಅಲ್ಲ ಅದಕ್ಕೆ ನೀವು ಆಡುವ ಮಾತಿನ ಅರ್ಥ ನನಗೆ ಅರ್ಥವಿಲ್ಲ. ಅಂದ್ರೆ ನಾನು ನನ್ನ ಗೆಳತಿ ಮನೆಗೆ ಹೋಗಿ ಬಂದಿದ್ದು ತಪ್ಪ? ಹೇಳು ಅದಕ್ಕೆ, ಹೇಳು. ತಪ್ಪು ಅಂತ ಹೇಳ್ತಾ ಇಲ್ಲ ತಾಯಿ. ವಯಸ್ಸಿಗೆ ಬಂದವಳು ಹೆಚ್ಚು ಹೊತ್ತು ಹೊರಗಡೆ ತಿರುಗಾಡಬಾರ್ದು ಅಂತ ಹೇಳಿದೆ ಅಮ್ಮ. ಅದಕ್ಕೆ ಈ ಸಮಯದಲ್ಲಿ ನನ್ನ ಹೆತ್ತ ತಾಯಿ ಇದ್ದಿದ್ರೆ ಈ ಮಾತನ್ನ ಹೇಳ್ತಾ ಇದ್ಳೆ. ಅವರಿದ್ರೆ ಆ ಮಾತೇ ಬೇರೆ ಆಗ್ತಾ ಇತ್ತಮ್ಮ. ಅವ್ರ ಸೇವೆ ಮಾಡೋ ಭಾಗ್ಯನಾದ್ರೂ ನನಗೆ ಸಿಗ್ತಾ ಇತ್ತು. ನೋಡಮ್ಮ, ಅವ್ರ ಸ್ಥಾನದಲ್ಲಿ ನಿಂತು ನಿನ್ನ ಕೈ ಮುಗಿದು ಬೇಡಿಕೆ, ಹೆಚ್ಚು ಹೊತ್ತು ಹೊರಗಡೆ ತಿರುಗಾಡ್ಬೇಡಮ್ಮ. ಯಾಕೆಂದ್ರೆ ಕೆಟ್ಟ ಜನ ಕೆಟ್ಟ ಕಾಲ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಮ್ಮ. ಆಗ್ಲಿ ಅತಿ, ಇನ್ನು ಮುಂದೆ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಮನಸ್ಸು ಕೂಡ ನೋಯಿಸಲ್ಲ. ನೋಡಪ್ಪ, ನನಗೆ ಹೊಟ್ಟೆ ತುಂಬಾ ಹಸಿವಾಗಿದೆ, ಬಾ ಅದಕ್ಕೆ. ನೀನು ಊಟ ಮಾಡಿ, ನಾನು ಲಕ್ಷ್ಮಣ ನಿಮ್ಮ ಅಣ್ಣ ಬಂದ ನಂತರ ಊಟ ಮಾಡುತ್ತೇನೆ. ಆಗ್ಲಿ ಅತಿ.